ಸ್ಟಾರ್ಟ್ ಮಾಡಿ ನೋಡೋಣ. ಇದರಲ್ಲಿ ಬಂದುಬಿಟ್ಟು ನಿಮಗೆ ನ್ಯಾವಿಗೇಷನ್ನು, ಮ್ಯೂಸಿಕ್ಕು, ನ್ಯಾವಿಗೇಷನು, ನೋಟಿಫಿಕೇಷನು, ವೆದರು ಎಲ್ಲ ನೀವು ಇದರಲ್ಲೇ ನೋಡ್ಕೊಬೋದು. ಫೋನ್ ಕನೆಕ್ಟ್ ಮಾಡಿಕೊಂಡ್ರೆ ಫೋನಲ್ಲೇ ನಿಮ್ಗೆ ಆ್ಯಪ್ ಕೊಟ್ಟಿರ್ತಾನೆ, ಇಲ್ಲೇ ಕೊಟ್ಟಿದ್ದಾನೆ ನೋಡಿ, ಅಮ್ಮ ಮೋಟಾರ್ ಕನೆಕ್ಟ್ ಅಂತ ಹೇಳ್ಬಿಟ್ಟು. ಅದು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಗೆ ಇಷ್ಟೆಲ್ಲ ಆಪ್ಷನ್ ಸಿಗುತ್ತೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮನೋಲ. ಇವತ್ತು ನಮ್ಮ ಮುಂದೆ R15M ಎಡಿಷನ್ ಇದೆ. ನಮ್ಮ ಜೊತೆ ಓನರ್, ಈ ವೆಹಿಕಲ್ ಓನರ್ ಕೂಡ ಇದ್ದಾರೆ. ಅವ್ರ ಓನರ್ ರಿವ್ಯೂ ಕೂಡ ತಿಳಿಸ್ಕೊಡ್ತೀನಿ ನಿಮ್ಗೆ. ಗಾಡಿ ಬಂದ್ಬಿಟ್ಟು 155cc, ನಮಗೆ 14 Nm ಬರುತ್ತೆ ಮತ್ತು 18 bhp. ಟ್ಯಾಂಕ್ ಕೆಪಾಸಿಟಿ ನೋಡಿದ್ರೆ 11 ಲೀಟರ್ಸ್ ಕೊಟ್ಟಿದ್ದಾರೆ. ಹಿಂದೆಗಡೆ ಮೋನೋಶಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಮುಂದೆ ಅಪ್ಸೈಡ್ ಡೌನ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಗಾಡಿ ಮಾತ್ರ ಸೂಪರ್ ಆಗಿದೆ, ಯಮಹಾ ಅವ್ರದ್ದು. ಈ ಓನರ್ಗಾದರೆ 40 ಕಿಲೋಮೀಟರ್ಸ್ ಆದರೆ ಮೈಲೇಜ್ ಕೊಡ್ತಾ ಇದೆ. ಹೈವೇಸಲ್ಲಾದರೆ 42 to 45 ಕೊಡ್ಬೋದು ಆ್ಯಾವ್ರೇಜ್ ಆಗಿ. ಬಿಗಿನರ್ಸು ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ ಆದರೆ ಈ ಗಾಡಿನಾದರೆ ಪ್ರಿಫರ್ ಮಾಡ್ಬೋದು. ಯಾಕೆ ಅಂದರೆ ಅಷ್ಟೊಂದು CC ಪವರ್ ಇರಲ್ಲ. 155cc ಅವ್ರಿಗೂ ಮೈಲೇಜ್ ಕೂಡ ಸ್ವಲ್ಪ ಜಾಸ್ತಿನೇ ಕೊಡುತ್ತೆ. ನನಗೆ ಕಡಿಮೆ ಬಜೆಟ್ ಇದೆ ಅಂತ ಅನ್ನೋರು ಈ ವೆಹಿಕಲನ್ನು ಆರಾಮಾಗಿ ಚೂಸ್ ಮಾಡ್ಬೋದು. ಹಂಸಲೆಲ್ಲ ಹುಷಾರಾಗಿ ಓಡಿಸ್ಬೇಕು, ಇಲ್ಲಾಂದರೆ ಬೈಕ್ ಬರುತ್ತೆ ಗುರು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನನಗೆ ಕಡಿಮೆ ಬಜೆಟ್ ಇದೆ ಅನ್ನೋರು ಆರಾಮಾಗಿ ತೊಗೊಬೋದು ಈ ವೆಹಿಕಲ್ನ. ಸ್ಪೋರ್ಟ್ಸ್ ವೆಹಿಕಲ್ಸ್ ಅಪ್ಗ್ರೇಡ್ ಆಗಬೇಕು ಅಂದ್ಕೊಂಡಿರೋರಿಗೆ, ಬಿಗಿನರ್ಸ್ಗೆ ಈ ವೆಹಿಕಲ್ ಆದರೆ ತುಂಬಾ ಸೂಟ್. ಸಿಟೀಸಲ್ಲಿ ಮತ್ತು ಲಾಂಗಲ್ಲಿ ನಾನು ಯಾವಾಗಲೂ ಇದೇ ಪೋಸ್ಟರಲ್ಲಿ ಇರಬೇಕು ಅಂದರೆ ಬೆನ್ನೋವು ಬರುತ್ತೆ ಗುರು. ನನಗೂ ಬೆನ್ನು ನೋವ್ತಿದೆ. ಆಲ್ಮೋಸ್ಟ್ ಒಂದು 5 ಕಿಲೋಮೀಟರ್ಸ್ ಓಡಿಸಿದ್ದೀನಿ, ಫುಲ್ ಬೆನ್ನು ನೋವ್ತಿದೆ, ರಿಸ್ಟ್ ಕೂಡ ನೋವ್ತಿದೆ. ಇದು ತುಂಬ ಲೀನ್ ಆಗಿರ್ತೀವಲ್ಲ, ಆ ಪೇನ್ಸ್ ಬಂದೇ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಸ್ಪೋರ್ಟ್ಸ್ ವೆಹಿಕಲ್ ಬೇರೆ. ಈ ವೆಹಿಕಲ್ ಬಂದ್ಬಿಟ್ಟು ನಮಗೆ 2,40,000. ಓನರ್ನ ಇವಾಗ ಮಾತಾಡ್ಸೋಣ, ಅವ್ರ ಎಕ್ಸ್ಪೀರಿಯೆನ್ಸು, ಅವ್ರ ರಿವ್ಯೂ ಹೇಗಿದೆ ಅಂತ ನೋಡಿ. ಇದ್ರ ಲುಕ್ಸ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ, ಸೂಪರಾಗಿದೆ. ಮುಂದೆಯಿಂದ ನೋಡಿದ್ರೇ ಎಷ್ಟೊಂದು ಚೆನ್ನಾಗಿ ಲವ್ ಆಗಿಬಿಡುತ್ತೆ ಇದ್ರ ಮೇಲೆ. ಇದ್ರ ಪ್ರೊಜೆಕ್ಟರ್ ಲೈಟ್ಸ್ ಕೊಟ್ಟಿದ್ದಾರೆ ಮತ್ತು DRL ಕೊಟ್ಟಿದ್ದಾರೆ. ಯಮಹಾ ಮೋಟಾರ್ ಕನೆಕ್ಟ್ ಅಂತ ಹೇಳ್ಬಿಟ್ಟು ಅದು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಗೆ ಇಷ್ಟೆಲ್ಲ ಆಪ್ಷನ್ ಸಿಗುತ್ತೆ. ಈ ಮಾನ್ಸ್ಟರ್ ಎಡಿಷನ್ ಬಂದುಬಿಟ್ಟು ಇದರಲ್ಲಿ ಅಷ್ಟೇ ಸಿಗೋದು, ಇಯರ್ ಎಂಡಿಂಗಲ್ಲಿ. V3 ಇದೆಲ್ಲ ಇಲ್ವಲ್ಲ? ಇಲ್ಲ, ಇಷ್ಟೊಂದು ಸ್ಪೆಸಿಫಿಕೇಶನ್ ಕೊಟ್ಟಿಲ್ಲ. R15ML ಮಾತ್ರ ಕೊಟ್ಟಿರೋದು ಇದು. ಅದು ಮಾನ್ಸ್ಟರ್ ಎಡಿಷನ್ ಸಿಗೋದು ನಮಗೆ. ಲಿಮಿಟೆಡ್ ಎಡಿಷನ್ ಇದು ಬಂದುಬಿಟ್ಟು ಲಿಮಿಟೆಡ್ ಎಡಿಷನ್ ಅಂತ. ನಿಮ್ಗೆ ಎಷ್ಟು ಕೊಡ್ತಿದ್ದೆ ಬ್ರೋ ಇದು ಮೈಲೇಜು ಎಲ್ಲ? ಮೈಲೇಜ್ 40 ಕೊಡ್ತಾಯಿದ್ಯಾ? 40 ಕೊಡ್ತೈತೆ. 40 ಕೊಡ್ತಿದೆ ಅಂದರೆ ಪರವಾಗಿಲ್ಲ ಬ್ರೋ. 155cc ಇಂಜಿನು. ಮಿಡಲ್ ಕ್ಲಾಸ್ ಹುಡುಗರಿಗೆಲ್ಲ ಕಡಿಮೆ ಬಜೆಟ್ಟು ರೇಸಿಂಗ್ ಗಾಡಿ ಅಷ್ಟೇ. ಸ್ಪೋರ್ಟ್ಸ್ ವೆಹಿಕಲ್ ಥರ ಇದೆ ನೋಡೋಕ್ಕೆ ಬೇರೆ. ನಮಗಾದರೆ ನೋಡ್ಬೋದು, ಮೆನ್ಯೂ ಇದೆ, ಮ್ಯೂಸಿಕ್ ಇದೆ, ನ್ಯಾವಿಗೇಷನ್ಸ್ ಇದೆ, ನೋಟಿಫಿಕೇಷನ್ಸ್ ಇದೆ. ನಮಗೆ ಫೋನಲ್ಲಿ ನೋಟಿಫಿಕೇಷನ್ಸು, ಮೆಸೇಜಸ್ಸು ಎಲ್ಲ ಇಲ್ಲೇ ತೋರಿಸ್ಕೊಡುತ್ತೆ ನಮಗೆ. ಮತ್ತು ಇದು R15M ಹೆಂಗೆ ಡಿಸೈನ್ ಮಾಡಿದ್ದಾರೆ ಅಂದರೆ, ನಮ್ಮದು ಸೂಪರ್ ಬೈಕ್ ಇದೆಯಲ್ಲ R1, ಆ ಥರ ಡಿಸೈನ್ ಮಾಡಿದ್ದಾರೆ. ಇದಕ್ಕಾದರೆ ನಮಗೆ ಸೇಫ್ಟಿ ಪರ್ಪಸಸ್ ಏನೂ ಕೊಟ್ಟಿಲ್ಲ. ಬಿದ್ದರೆ ಖತಮೆ, ಖಾಲಿ. VVA ಅಂದರೆ ನಮಗೆ ವೇರಿಯಬಲ್ ವ್ಯಾಲ್ವ್ ಆ್ಯಕ್ಟಿವೇಶನ್ ಬರುತ್ತೆ. ಮಿರರ್ಸ್ ಆದರೆ ಜೋರಾಗಿ ಹೇಳಿದ್ರೆ ಕೈಗೆ ಬಂದ್ಬಿಡೋ ಥರ ಇದೆ, ಎಲ್ಲ ಅಲ್ಲಾಡ್ತಾ ಇದೆ. R15 V3ಇಂದ V4ಅಲ್ಲಿ ವೈಬ್ರೇಷನ್ಸ್ ಎಲ್ಲ ಸಾರ್ಟ್ ಔಟ್ ಮಾಡಿದ್ದಾರೆ. ನೆಕ್ಸ್ಟು ಟಯರ್ಸ್ ನೋಡೋಕೆ ಹೋದರೆ ನಮಗೆ MRF ಟಯರ್ಸ್ ಕೊಟ್ಟಿದ್ದಾರೆ. ಮುಂದೆ 100 ಸೆಕ್ಷನ್ ಟಯರ್ ಕೊಟ್ಟಿದ್ದಾರೆ, ಹಿಂದೆ 140 ಸೆಕ್ಷನ್ ಟಯರ್ಸ್ ಮೇಂಟೆನೆನ್ಸ್ ಆದರೆ ತುಂಬಾ ಕಮ್ಮಿ ನಮಗೆ ಈ ವೆಹಿಕಲಲ್ಲಿ. 1000ದಿಂದ 1500 ರೂಪಾಯಿ ಆದರೆ ಈ ಗಾಡಿಯಲ್ಲಾದರೆ ನಮಗೆ ಸ್ಲಿಪ್ಪರ್ ಕ್ಲಚ್ಚು ಮತ್ತು ಫಿಕ್ಸ್ ಶಿಫ್ಟರ್ಸ್ ಕೊಟ್ಟಿದ್ದಾರೆ. ನಮಗೆ ನೋಡ್ಬೋದು ರ್ಯಾಪಿಡಾಗಿ ನುಗ್ತಾ ಇದೆ. ಸಿಟಿಯಲ್ಲಾದರೆ ಆರಾಮಾಗಿ ನುಗ್ಗಾಡಿಸ್ಬೋದು. ಏನಿಲ್ಲ ಅಂದರೆ 60-70 ಟಚ್ ಮಾಡಿ. ಬೇರೆ ವೆಹಿಕಲ್ಸ್ ಯಾವುದಾದ್ರೂ ನಿಮಗೆ ರಿವ್ಯೂ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ, ರಿವ್ಯೂವನ್ನು ಅದು ಕೂಡ ತೋರಿಸ್ಕೊಡ್ತೀನಿ. ಥ್ರಾಟಲ್ ಒಂದು ಸತಿ ಓಪನ್ ಮಾಡ್ತೀನಿ, ನೋಡೋಣ. ಗೇರ್ ಶಿಫ್ಟಿಂಗು ಅಷ್ಟೇ ಸ್ಮೂತಾಗಿದೆ, ಕ್ವಿಕ್ ಶಿಫ್ಟರ್ಸ್ ಇರೋದ್ರಿಂದ. ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಚಾನಲ್ನ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.